ಸರ್ ನೀವು ಒಂದ್ ಮಾತು ವರ್ತೂರ್ ಅವ್ರಿಗೆ ಕೈ ಕೊಟ್ಟಿ ಹೇಳ್ತೀರಾ, ಒಂಥರ ಏನೋ ಒಂದು ಗೌರವ ಪೂರ್ವಕವಾಗಿ ಅವ್ರ ಜೊತೆ ಮಾತಾಡಿದ ಒಂದು ಪ್ರೌಡ್ ಫೀಲ್ ಮಾಡ್ತೀರಾ ನೀವು. ಸರ್ ನಿಮ್ ಜೊತೆ ಮಾತಾಡಕ್ ಖುಷಿ ಆಗುತ್ತೆ ಸರ್, ಹೆಮ್ಮೆ ಆಗುತ್ತೆ, ಗೌರವ ಇದೆ ನಿಮ್ ಮೇಲೆ ಅಂತ ಕೂಡ ಹೇಳ್ತೀರಾ. ಸೊ ವರ್ತೂರ್ ಅವರ ಆಟದ ವೈಖರಿ ತುಂಬಾ ಒಂದು ಪ್ರೌಡ್ ಫೀಲ್ ಆಗಿ ಅವ್ರಿಗೊಂದು ಹೆಮ್ಮೆ ಅಂತ ವಿಚಾರ ಹೇಳ್ತೀರಾ. ಸೊ ಏನ್ ಅನ್ಸುತ್ತೆ ವರ್ತೂರ್ ಸಂತೋಷ್ ಅವ್ರ ಬಗ್ಗೆ? ನಂಗೆ ನೀವು ತುಂಬಾ ಕ್ಲೆವರ್ ಅಂತ ಅನ್ಸುತ್ತೆ. ಅಲ್ಲ, ನಾನು ಇದನ್ನ ಎಲ್ಲೂ ತೋರಿಸ್ಲೇ ಇಲ್ವಲ್ಲ, ಇದ್ ಯಾಕೆ ಇವ್ರು ಈ ತರ ಗ್ರಹಿಸ್ಕೊಂಡ್ರು? ನೀವು ಬಿಗ್ ಬಾಸ್ ಅಲ್ಲಿ ಇರ್ಬೇಕು ನೆಕ್ಸ್ಟ್ ಸೀಸನ್. ನೀವು ಆಟನ ಈ ತರನು ಅರ್ಥ ಮಾಡ್ಕೋಬಹುದು ಅಂತ ನೀವು ಹೇಳ್ಕೊಡ್ಬೋದು. ಸೊ ಇಲ್ಲ ಅಂದ್ರೆ ಅದು ನನ್ ಸುಮ್ನೆ ಒಂದು ತಮಾಷೆಯಲ್ಲಿ ಹೇಳಿದ್ದು, ಗೆಸ್ಚರ್ ಆಗಿ ಹೇಳಿದ್ದು. ಯಾಕಂದ್ರೆ ತುಂಬಾ ಸಾಧು ವ್ಯಕ್ತಿ ತರ, ಅಂದ್ರೆ ಅವ್ರು ನಾನ್ ಬಿಗ್ ಬಾಸ್ ನೋಡಿರೋ ಅಷ್ಟ್ರ ಮಟ್ಟಕ್ಕೆ ಅಂಡ್ ಅವ್ರು ಹೆಂಗೆ ನನ್ಗೆ ಹೊರಗಡೆ ಹೋಗ್ಬಿಡ್ಬೇಕು, ನನ್ಗೆ ಇಲ್ಲ ಇರಕ್ ಇಷ್ಟ ಇಲ್ಲ ಅಂತೆಲ್ಲ ಅಂತಿದ್ರು, ಅಥವಾ ಈಗ್ಲೂ ನಾವ್ ಮಾತಾಡ್ಬೇಕಾದ್ರೆ ಒಂದ್ ವೆರಿ ಇನ್ನೋಸೆಂಟ್ ಮನುಷ್ಯ ಅಂತ ನನ್ಗೆ ಅನ್ನಿಸ್ತು. ಅಂದ್ರೆ ಅವ್ರು ಅವ್ರು ಯಾವ ತರ ಇದಾರೋ ಅದನ್ನ ನೋಡಿದ್ರೆ ನನ್ಗೆ ಅನ್ಸಿದ್ದು ತುಂಬಾ ಇನ್ನೋಸೆಂಟ್ ಮನುಷ್ಯ ಗುರು. ಇವ್ರು ಹೆಂಗೆ ಪೊಲಿಟಿಷಿಯನ್ ಎಲ್ಲ ಆಗ್ತಾ ಇದಾರೆ, ಇವರು ಏನೋ ಸಮಾಜ ಸೇವೆ ಎಲ್ಲ ಮಾಡ್ತಿದಾರೆ, ಅಷ್ಟೆಲ್ಲ ಮಾತಾಡ್ತಾರಲ್ಲ ಹೊರಗಡೆ, ಇಲ್ಲಿ ಇಷ್ಟು ನಾರ್ಮಲ್ ಆಗಿದ್ದಾರೆ. ಅದಕ್ಕೋಸ್ಕರ ಹೇಳಿದೆ, ಅಂದ್ರೆ ವೆರಿ ಸಿಂಪಲ್ ಆಗಿದ್ದು, ವೆರಿ ಇಷ್ಟು ಇಲ್ಲಿ ತನಕ ಅವ್ರು ಬಂದಿರೋದು ಅವರ ಸಹಜತೆಯಿಂದ ಬಂದಿದ್ದಾರೆ. ಸೊ ಆ ಇನ್ನಸೆನ್ಸ್ಗೆ ನಾನು ಹೇಳಿದ್ದು, ನಿಮ್ ಜೊತೆ ಮಾತಾಡೋದು ಖುಷಿ ಆಗತ್ತೆ. ಅಂಡ್ ಒಂದಿಷ್ಟು ಒಳ್ಳೊಳ್ಳೆ ಉದ್ದೇಶಗಳನ್ನ ಇಟ್ಕೊಂಡಿದ್ದಾರೆ ಜೀವನದಲ್ಲಿ. ನಾನು ಇದನ್ ಮಾಡ್ಬೇಕು, ಇಂಥದ್ ಮಾಡ್ಬೇಕು, ಅಂತದ್ ಮಾಡ್ಬೇಕು ಅಂತ. ಪರ್ಸನಲ್ ಲೈಫ್ ಏನೇ ಇರ್ಬೋದು, ಬಟ್ ಸಮಾಜಮುಖಿ ಕೆಲ್ಸಗಳು ಅಂತ ಬಂದಾಗ ಅವ್ರದ್ದೇ ಒಂದಿಷ್ಟು ಮುಂದ್ ನೋಡ್ತಾ ಇದಾರೆ ಅವರು, ನಾನು ಇಂಥದ್ನೆಲ್ಲ ಮಾಡ್ಬೇಕು ಜೀವನದಲ್ಲಿ ಅಂತ. ಸೊ ಆ ವ್ಯಕ್ತಿಯ ಮುಂದಿನ ದಿನಗಳಲ್ಲಿ ಆ ತರದ ಜೀವನನ ಬದುಕ್ತಾನೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಒಂದ್ ಹೆಮ್ಮೆ ಆ ವ್ಯಕ್ತಿ ಮೇಲೆ ನನ್ಗಿರುತ್ತೆ.